ತಂತಿನಲ್ಲಿ ತುಂಬಾ ಮೋಸ ಆಗ್ತಿದೆ. ಜಿಂಕ್ ಕೋಟೆಡ್ ಇದೆಯಾ ಅಂತ ಸರ್ಟಿಫಿಕೇಟ್ ಕೊಡ್ತಾರ, ಒಂದೇ ಹೈಟ್ ಬರಬೇಕು, ಅಡ್ವಾನ್ಸ್ ಕೇಳ್ತಾರೆ, ಅಮೌಂಟ್ ಹಾಕಿ ಅಂತಾರೆ. ರೈತರು ಮೋಸ ಹೋಗ್ಬಾರ್ದು. ಎಲ್ಲಾದ್ರೂ ಒಂಚೂರು ಅಳ್ಳಾಡ್ತಿದ್ಯಾ ಸರ್, ಸಣ್ಣ ಪ್ರಾಣಿನೂ ಸಹ ಹೋಗ್ಲಿಕ್ಕೆ ಆಗಲ್ಲ ಸರ್. ಏನ್ ಟೈಟ್ ಆಗಿದೆ ನೋಡಿ. ಸೊ ಯಾರು ಒತ್ತಲ್ಲ, ಚುಚ್ಚುತ್ತೆ. 5 ಎಕರ್ ಲ್ಯಾಂಡ್ ಇದೆ, 450 ಕಂಬ ತಗೊಂಡಿದೆ ಇದು. ಸೊ 8 ಅಡಿ ಪೋಲು, 2 ಫೀಟ್ ಡೆಪ್ತ್ ಹೋಗಿದೆ, 6 ಫೀಟ್ ಹೈಟ್ ಇದೆ, 6 ಅಡಿ ಮೆಶ್ ಇದೆ. 6 ಅಡಿಯಿಂದ 6 ಅಡಿಗೆ ಮಾತ್ರ ನಾವು ಹಾಕಿರೋದು. 4 ಲೇಯರ್ ಬಾರ್ಬೋರ್ಡ್ ವೈರ್ ಬರುತ್ತೆ ಸರ್. 100% ಸ್ಟ್ರಾಂಗ್ ಆಗಿರುತ್ತೆ. ಜಿಂಕ್ ಕೋಟೆಡ್ ಮೆಟೀರಿಯಲ್, ಟಾಟಾ ಮೆಟೀರಿಯಲ್, 25 ಇಯರ್ಸ್ ವಾರಂಟಿ ಇದೆ. ಈ ತರ ಸರ್ಟಿಫಿಕೇಟ್ ಬರುತ್ತೆ. ಅನುಭವ ಇರುವಂತ ಹುಡುಗರುಗಳು ಸರ್. ಪ್ರತಿಯೊಂದು ಕೆಲಸಕ್ಕೂ 15ರಿಂದ 20 ಜನ ಲೇಬರ್ ನ ಇದ್ ಮಾಡ್ತೀನಿ, ಒಂದ್ ಬ್ಯಾಚ್ ಮಾಡಿರ್ತೀನಿ. ಪಕ್ಕಾ ಕೆಲಸ ಇರುತ್ತೆ ಸರ್. ಒಂದೇ ನೀಟಾಗಿದೆ. 350 ಜನ ಲೇಬರ್ ಇದಾರೆ. ಯಾವುದೇ ಜಿಲ್ಲೆ ಆಗ್ಲಿ ನಾನು ಕೆಲಸ ಮಾಡ್ಕೊಡ್ತೀನಿ. ನಾವು ಫಸ್ಟ್ ಆಗಿ ಅಡ್ವಾನ್ಸ್ ಅಂತೂ ಕೇಳಲ್ಲ. ಬೇರೆಯವ್ರಿಗೆ ಹೋಲ್ಸ್ಕೊಂಡ್ರೆ 100% ಅತಿ ಕಡಿಮೆ ದರದಲ್ಲಿ ವರ್ಕ್ ಮಾಡ್ಕೊಡ್ತೀನಿ ಸರ್. ಅನುಭವ ಇರುವಂತ ಹುಡುಗರುಗಳು ಸರ್. ನೋಡಿ ಸರ್, ಪ್ರತಿಯೊಂದು ಹುಡುಗರುಗಳನ್ನು ನೋಡಿ ಸರ್. ಸುಮಾರು 10 ವರ್ಷದಿಂದ ವರ್ಕ್ ಮಾಡ್ತಾ ಇರುವಂಥ ಹುಡುಗರುಗಳು, ಅನುಭವ ಇರುವಂಥ ಹುಡುಗರುಗಳು. ಯಾವುದೇ ಕಾರಣಕ್ಕೂ ಸರ್ ನಮ್ಮ ಲೇಬರ್ಗಳೇ ಆಗ್ಬೋದು ನೋಡಿ. ಪ್ರತಿಯೊಂದು ಕೆಲಸಕ್ಕೂ 15ರಿಂದ 20 ಜನ ಲೇಬರ್ನ ಇದು ಮಾಡ್ತೀನಿ, ಒಂದು ಬ್ಯಾಚ್ ಮಾಡಿರ್ತೀನಿ. ಪಕ್ಕಾ ಕೆಲಸ ಇರುತ್ತೆ ಸರ್. ನೋಡಿ ಸರ್, ನೀವೇ ನೋಡ್ತಾ ಇದ್ದೀರಲ್ಲ ಸರ್, ವರ್ಕು ಒಂದೇ ನೀಟಾಗಿದೆ. ಸೊ ನೀವು ಅಲ್ಲಿಂದ ನೋಡಿದ್ರು ಒಂದೇ ಸಮ ಇದೆ, ಒಂದೇ ನೀಟಾಗಿದೆ. ಸೊ ನಮ್ಮ ಕೆಲಸನೂ ಅಷ್ಟೇ ಪರ್ಫೆಕ್ಟ್ ಆಗಿರ್ತದೆ ಸರ್. ಓನರ್ ಯಾವ ಥರ ಕೇಳ್ತಾರೆ ಅವ್ರನ್ನೇ ಮುಂದೆ ನಿಲ್ಲಿಸ್ಕೊಂಡು ವರ್ಕ್ ಮಾಡಿಕೊಡ್ತಾರೆ ಸರ್. ನನ್ನ ಹೆಸರು ಸಂತೋಷ್ ಅಂತೇಳಿ. ನಂದು SR ಎಂಟರ್ಪ್ರೈಸಸ್ ಅಂತ ಕಂಪ್ನಿ ಇದೆ. ಸೊ ಮದ್ದೂರಿನಲ್ಲಿ ಆಫೀಸ್ ಇದೆ ಸರ್. ಈ ಕೆಲಸ ಬಂದು ಸರ್ ಚಿತ್ರದುರ್ಗದ ಹತ್ರ ಹಿರಿಯೂರು ಅಂತೇಳಿ ಸರ್ ವರ್ಕ್ ನಡೆದಿರೋದು ಸರ್. ಚಿತ್ರದುರ್ಗದ ಹತ್ರ ಹಿರಿಯೂರು. ಸೊ ಈ ಕೆಲಸ ಬಂದು 3 ದಿನ ಆಗಿದೆ ಸರ್. 5 ಎಕರ್ ಲ್ಯಾಂಡ್ ಇದೆ ಸರ್ ಇದು. ಸರ್ ಇದು ಚೈನ್ ಲಿಂಕ್ ಮೆಶು ಸರ್. ಇದು ಚೈನ್ ಲಿಂಕ್ ಮೆಶು. ಸೊ 8 ಅಡಿ ಪೋಲು, 2 ಫೀಟ್ ಡೆಪ್ತ್ ಹೋಗಿದೆ, 6 ಫೀಟ್ ಹೈಟ್ ಇದೆ. ಸೊ 4 ಲೈನ್ ಬಾರ್ಬೋರ್ಡ್ ವೈರ್ ಬಂದಿದೆ, 6 ಅಡಿ ಮೆಶ್ ಇದೆ ಸರ್. 8 ಅಡಿ ಪೋಲು, ಹೌದು, 2 ಫೀಟ್ ಡೆಪ್ತ್ ಹೋಗಿದೆ, 6 ಫೀಟ್ ಹೈಟ್ ಇದೆ. ನಾರ್ಮಲ್ ಆಗಿ ಈ ತರ ಚೈನ್ ಲಿಂಕ್ ಹಾಕಿದಾಗ ಸ್ಟ್ರಾಂಗ್ ಆಗಿರುತ್ತಾ, ಮತ್ತೆ ಏನಾದ್ರು ಗುದ್ದಿದ್ರೆ ಲೂಸ್ ಆಗೋದು ಆ ತರ? 100% ಸ್ಟ್ರಾಂಗ್ ಆಗಿರುತ್ತೆ ಸರ್. ಯಾವುದೇ ಕಾರಣಕ್ಕೂ ಲೂಸ್ ಆಗಲ್ಲ. ಬಟ್ ಇದು ಜಿಂಕ್ ಕೋಟೆಡ್ ಮೆಟೀರಿಯಲ್, ಟಾಟಾ ಮೆಟೀರಿಯಲ್, 25 ಇಯರ್ಸ್ ವಾರಂಟಿ ಇದೆ. ಸೊ ಯಾವುದೇ ಕಾರಣಕ್ಕೂ ಲೂಸ್ ಆಗೋದಾಗ್ಲಿ ಇದಾಗೋದಾಗ್ಲಿ ಆಗಲ್ಲ ಸರ್. ಅಂದ್ರೆ ತುಕ್ಕು ಹಿಡಿಯೋದು ಈ ತರ ಏನಿಲ್ಲ? ಖಂಡಿತ ಇಲ್ಲ ಸರ್. ಇದು ಜಿಂಕ್ ಕೋಟೆಡ್ ಸರ್. 25 ವರ್ಷ ವಾರಂಟಿ ಇದೆ ಸರ್. ಯಾವುದೇ ಕಾರಣಕ್ಕೂ ತುಕ್ಕಿಡಿಯಲ್ಲ. ರಿಪ್ಲೇಸ್ಮೆಂಟ್ ಇದೆ ಸರ್. ಅದೇನೋ ತುಕ್ಕಿಡಿಯೋದಾಗ್ಲಿ ಇದಾಗಲಿ ಏನಾದ್ರೂ ತುಕ್ಕಿಡಿದ್ರೆ ಮತ್ತೆ ಕಲರ್ ಏನೋ ಶೇಡ್ ಆದ್ರೆ 100% ಎಕ್ಸ್ಚೇಂಜ್ ಇದೆ ಸರ್. ಇದು ಬಂದು ಜಿಂಕ್ ಕೋಟೆಡ್ ಅಂತ ಸರ್. ಸೊ ನಾರ್ಮಲ್ ಆಗಿ ಇದು ಚೈನ್ ಲಿಂಕ್ ಮಧ್ಯದಲ್ಲಿ ತಂತಿ ಬೇಲಿ ಇದೇನು ಕಣ ಹಾಕಿರೋದು ಸಪೋರ್ಟ್ ಗಂತಲ ಹೇಗೆ? ಖಂಡಿತ ಸರ್, ಇದು ಸಪೋರ್ಟ್ಗೆ ಅಂತ ಹಾಕಿರೋದು ಸರ್. 4 ಲೇಯರ್ ಬಾರ್ಬೋರ್ಡ್ ವೈರ್ ಬರುತ್ತೆ ಸರ್. ಅದಕ್ಕೆ ಸಪೋರ್ಟ್ಗೆ ಅಂತ ಹಾಕಿರೋದು ಸರ್. ಬಟ್ ಅದು ಹಾಕೋದ್ರಿಂದ ಮೆಶ್ ಸ್ಟಿಫನ್ ಸ್ಟೈನ್ ಕೂತ್ಕೊಳ್ಳುತ್ತೆ ಸರ್. ಯಾಕೆ ಗುದ್ದಿದ್ರು ಏನು ಆಗಲ್ಲ ಅಂದ್ರೆ ನೋಡಿ ಸರ್, ಡಿಸ್ಟೆನ್ಸ್ ಬರೀ 6 ಅಡಿಯಿಂದ 6 ಅಡಿಗೆ ಮಾತ್ರ ನಾವು ಹಾಕಿರೋದು. ಸೊ ಈ ತರ ಹಾಕಿದ್ರೆ 35 ವರ್ಷ ಲೈಫ್ ಬರುತ್ತೆ. ಯಾವುದೇ ಕಾರಣಕ್ಕೂ ಗುದ್ರು ಏನೂ ಆಗಲ್ಲ ಸರ್. ಹಂದಿನೇ ಆಗ್ಬೋದು, ಏನೇ ಬರ್ಬೋದು, ಯಾವುದೇ ತರ ಬಂದ್ರು ಏನೂ ಆಗಲ್ಲ ಸರ್. ಹಂಗೆ, ಹೌದು. ಸೊ ಆಮೇಲೆ ಇನ್ ಟಾಪ್ ಅಲ್ಲಿ ಹಿಂಗೆ ಈ ತರ ಕಟ್ ಮಾಡಿದ್ ಬಿಟ್ಟಿದ್ರೆ ಯಾಕಣ ಇದು ಜನರಲ್ ಆಗಿ? ಸರ್ ನೋಡಿ ಸರ್, ಇದು ಮೇಲ್ಗಡೆ ಚೂಪಾಗಿರುತ್ತೆ. ಸೊ ಯಾರು ಒತ್ತಲ್ಲ, ಇದ್ರ ಮೇಲ್ಗಡೆ ಹಿಡ್ಕೊಂಡು ಹತ್ತಲ್ಲ. ಇದು ಚೂಪಾಗಿರೋದ್ರಿಂದ ಚುಚ್ಚುತ್ತೆ. ಸೊ ಹಾಗಾಗಿ ಮೇಲ್ಗಡೆಯಿಂದ ಯಾರು ಹತ್ತಲ್ಲ ಸರ್. ಇದರಲ್ಲಿ 4 ತರ ಇದೆ ಸರ್. 1ನೇದಾಗಿ ಬಾರ್ಬೋರ್ಡ್ ವೈರು, 2ನೇದಾಗಿ ಚೈನ್ ಲಿಂಕ್ ಮೆಶು, 3ನೇದಾಗಿ ನಾಟೆಡ್ ಮೆಶು, 4ನೇದಾಗಿ ಮಿಲಿಟರಿ ಬಾರ್ಬೋರ್ಡ್ ವೈರ್ ಇದೆ. ರೈತರು ಯಾವ್ದನ್ನ ಕೇಳ್ತಾರೆ ಅದನ್ನ ಪ್ರೊವೈಡ್ ಮಾಡ್ಕೊಡ್ತೀವಿ. ಇದು ನೋಡಿ ಸರ್, ಏನು ಹೋಗಕ್ಕಾಗ್ಲಿಕ್ಕಲ್ಲ ಸರ್. ಒಳಗಡೆ ಯಾವುದೇ ತರದ್ ಒಂದು ಸಣ್ಣ ಪ್ರಾಣಿನೂ ಸಹ ಹೋಗ್ಲಿಕ್ಕಾಗಲ್ಲ ಸರ್. ಪ್ರತಿಯೊಂದು ಗುಂಡಿನೂ 2 ಅಡಿ ಇದ್ದೇ ಇರುತ್ತೆ ಸರ್. ಅದು 7 ಅಡಿ ಪೋಲ್ಸ್ ಆಗಿರ್ಬೋದು, 8 ಅಡಿ ಪೋಲ್ಸ್ ಆಗಿರ್ಬೋದು, 9 ಅಡಿ ಪೋಲ್ಸ್ ಆಗಿರ್ಬೋದು, 10 ಅಡಿ ಆಗಿರ್ಬೋದು, 2 ಅಡಿ ಗುಂಡಿ ನಾಟ್ ಹೋಗುತ್ತೆ. ಸೊ ಹಂಗಾಗಿ ಪೋಲ್ಸ್ಗೆ ಯಾವುದೇ ತರ ಡ್ಯಾಮೇಜ್ ಆಗಲ್ಲ ಸರ್. ಸರ್ ಕಲ್ಲು 100 ವರ್ಷ ಆದ್ರೂ ಏನೂ ಆಗಲ್ಲ ಸರ್. ನಂದೇ ಓನ್ ಮೈನಿಂಗ್ ಆಗಿರೋದ್ರಿಂದ ನನ್ನ ಹತ್ರ 300 ಜನ ಲೇಬರ್ ವರ್ಕ್ ಮಾಡ್ತಾರೆ ಸರ್. ಸೊ ಯಾವುದೇ ಕಾರಣಕ್ಕೂ ಕಲ್ಲು 100 ವರ್ಷ ಆದ್ರೂ ಏನೂ ಆಗಲ್ಲ ಸರ್. ಸೊ ಕಲ್ಲು ನೀವೇ ತಯಾರು ಮಾಡ್ಕೊಳ್ಳೋ? 100% ಸರ್. ನಾನೇ ಲೈಸೆನ್ಸ್ ಹೋಲ್ಡ್ರು, ನಂದೇ ಬಂಡೆ ಇದೆ. ಸೊ ನಮ್ದೇ ಕಲ್ಲಾಗಿರೋದ್ರಿಂದ ಅದಕ್ಕೆ ಸರ್ ಇಷ್ಟೊಂದು ನೀಟಾಗಿ, ಇಷ್ಟೊಂದು ದಪ್ಪವಾಗಿ ಕಲ್ನ ರೆಡಿ ಮಾಡಿಸ್ತೀನಿ ಸರ್. ಸರ್ ಇದು 5 ಎಕರ್ ಇದೆ ಸರ್. 450 ಕಂಬ ತಗೊಂಡಿದೆ. ಇದು 450 ಪೋಲ್ಸ್ ತಗೊಂಡಿದೆ. ಸೊ ಇದು ಸರ್ 3 ಡೇಸ್ ಪ್ರಾಜೆಕ್ಟ್ ಸರ್. ಇದು 3 ಡೇಸ್ ಅಲ್ಲಿ ಮುಗಿಸ್ಬಿಟ್ರೆ? ಖಂಡಿತ ಸರ್, 3 ಡೇಸ್ ಅಲ್ಲಿ ಮುಗಿದಿದೆ ಸರ್. ಮತ್ತೆ ಸರ್ ನಾನು ರೈತರಿಗೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಸರ್ ತಂತಿನಲ್ಲಿ ತುಂಬಾ ಮೋಸ ಆಗ್ತಿದೆ. ಒಂದು ಸರ್ ಯಾಕೆ ಅಂತ ಅಂದ್ರೆ, ತಂತಿನಲ್ಲಿ ಈ ಟಾಟಾ ಅಂತ ಅಂದ್ಬಿಟ್ಟು ಹಾಕ್ತಾರೆ. ಸೊ ಅದರಲ್ಲಿ ಯಾವುದೇ ಕಾರಣಕ್ಕೂ ಜಿಂಕ್ ಕೋಟೆಡ್ ಇಲ್ದಿರೋದು ಬೇರೆ ಇದಾಕೋದು, ಸೊ ಬೇರೆ ಕಂಪ್ನಿದು ಹಾಕೋದು, ಆ ಥರ ಮಾಡ್ತಾ ಇದ್ದಾರೆ. ಸೊ ಯಾಕೆ ಅಂತಂದರೆ ನಾವು ಪಕ್ಕಾ ಟಾಟಾ ಅನ್ನೋದೇ ಆದರೆ ಸರ್, ಟಾಟಾದವರು ಸರ್ಟಿಫಿಕೇಟ್ ಕೊಡ್ತಾರೆ. ಸೊ 25 ವರ್ಷ ವಾರಂಟಿ ಇರ್ತದೆ. ಖಂಡಿತ ಸರ್, ಯಾವುದೇ ಕಾರಣಕ್ಕೂ ಮೋಸ ಹೋಗ್ದೇನೆ ರೈತರು ಖಂಡಿತ ಸರ್ ಟಾಟಾನೇ ಯೂಸ್ ಮಾಡಿಸಿ ಮತ್ತೆ ಸರ್ಟಿಫಿಕೇಟ್ ತಗೋಬೇಕು ಸರ್. ಸರ್ಟಿಫಿಕೇಟ್ ಕೊಡ್ತಾರೆ ಸರ್. ನಾರ್ಮಲ್ ಆಗಿ ಟಾಟಾ ಅಂತ ಹೇಳ್ಬಿಟ್ಟು ಬೇರೆ ಕಂಪ್ನಿ ಹಾಕೋ ಚಾನ್ಸಸ್ ಇರುತ್ತೆ? ಖಂಡಿತ ಇದೆ ಸರ್. ಈಗ ನಾರ್ಮಲ್ ಆಗಿ ಅಣ್ಣ ರೈತರು ಯಾವ ರೀತಿ ಫೆನ್ಸಿಂಗ್ ಅಲ್ಲಿ ಯಾವ ರೀತಿ ಯಾವ ವಿಷಯಗಳಲ್ಲಿ ಮೋಸ ಹೋಗೋ ಚಾನ್ಸಸ್? ನಾನು ಹೇಳಿದ್ನಲ್ಲ ಸರ್, ತಂತಿನಲ್ಲಿ ಆಗ್ಬೋದು. ಮತ್ತೆ ಕಂಬದಲ್ಲಿ ಸರ್, ಕಂಬದಲ್ಲಿ ಈಗ ಕೆಲವರೆಲ್ಲ ಹೇಳ್ತಾರೆ ಸರ್ ನಾವು 4 ವಾರ ಸೈಜ್ ಹಾಕ್ತೀವಿ ಸರ್, 8 ಅಡಿದು ಅಂತಾರೆ. ಬಟ್ ಯಾವುದೇ ಕಾರಣಕ್ಕೂ ಬೇರೆಯವ್ರು ಹಾಕಲ್ಲ. ನಮ್ಮದು ಸರ್, ನಾವು 25 ವರ್ಷದಿಂದ ಮೈನಿಂಗ್ ವರ್ಕ್ ನಡೆಸ್ತಾ ಇದ್ದೀನಿ. ಬಟ್ ಅದರಲ್ಲಿ ಕಂಬ ಸರ್ ನಮ್ಮದು ನೋಡಿ ಸರ್, ಒಂದೇ ಶಿಸ್ತಾಗಿರ್ತದೆ. ಮತ್ತು 6ಕ್ಕೆ ಮಾಮೂಲಿ 4 ಇಂಚು 6 ಇಂಚ್ ಇದ್ದೇ ಇರ್ತದೆ ಸರ್ ಕಂಬ. ಯಾವುದೇ ಕಾರಣಕ್ಕೂ ಮೋಸ ಆಗಲ್ಲ ಸರ್. ಸರ್ ಫೆನ್ಸಿಂಗ್ ಹಾಕ್ಬೇಕಾದ್ರೆ ಮೇಯ್ನಾಗಿ ಕಂಬ
ನೀಟಾಗಿದೆಯಾ ಮತ್ತು 4 ವಾರ ಸೈಜ್ ಇದೆಯಾ, 8 ಅಡಿ ಕರೆಕ್ಟಾಗಿದೆಯಾ ಅನ್ನೋದು ಒಂದು ಯೂಸ್ ಮಾಡಬೇಕು ಸರ್, ನೋಡ್ಕೋಬೇಕು. ಮತ್ತು ಎರಡನೇದಾಗಿ ಸರ್ ತಂತಿನಲ್ಲಿ ಜಿಂಕ್ ಕೋಟೆಡ್ ಇದೆಯಾ ಮತ್ತು ಟಾಟಾ ಇದೆಯಾ, ಅದರಿಂದ ಅದಕ್ಕೆ ಆದಂಥ ಸರ್ಟಿಫಿಕೇಟ್ ಕೊಡ್ತಾರಾ ಏನು ಅಂತ ಕೇಳ್ಕೊಬೇಕು ಸರ್. ಎರಡನೇದಾಗಿ ಗಮನಿಸ್ಕೋಬೇಕು, ಯಾವುದೇ ಕಾರಣಕ್ಕೂ ರೈತರು ಮೋಸ ಹೋಗಬಾರ್ದು. ಮತ್ತು ಸರ್ ಮೂರನೇದಾಗಿ ಸರ್, ಈಗ ಲೇಬರ್ ವರ್ಕ್ ಮಾಡ್ತಾ ಇರ್ತಾವೆ, ಅವರೇ ನಿಂತ್ಕೊಂಡು ವರ್ಕ್ ಮಾಡಿಸ್ಬೇಕು. ನಿಂತ್ಕೊಂಡು ಜಾಗದಲ್ಲಿ ನೋಡಿ ನೀಟಾಗಿ ಸರ್, ಒಂದೇ ಸಮ ಇದೆ ಸರ್. ನೋಡಿ ಸರ್ ನಮ್ಮ ವರ್ಕು ಇಲ್ಲಿ, ಹೌದು ಸರ್ ಖಂಡಿತ ಸರ್, ಒಂದೇ ನೀಟಾಗಿದೆ. ಮತ್ತು ನೋಡಿ ಸರ್ ಸುತ್ತ ಬೌಂಡ್ರಿ ಸುತ್ತ ನೋಡಿ ಸರ್, ಯಾವುದೇ ಕಾರಣಕ್ಕೂ ಒಂದು ಚೂರು ವೇರಿಯೇಷನ್ ಇಲ್ಲ ಸರ್, ಪ್ರತಿಯೊಂದು ಒಂದೇ ನೀಟಾಗಿದೆ. ಕೆಲಸನೂ ಅಷ್ಟೇ ಫಿನಿಶಿಂಗ್ ಬರ್ತದೆ. ಮತ್ತು ವರ್ಕಲ್ಲಿ ಸರ್ ನೀಟಾಗಿ ಈಗ ಒಂದೇ ಹೈಟ್ ಬರಬೇಕು, ಇದೇ ಆಗಲಿ ಲೆಂತೇ ಆಗಲಿ ಒಂದೇ ಇದು ಬರಬೇಕು, ಆ ಥರ ನೋಡ್ಕೋಬೇಕು ಸರ್ ನಿಂತ್ಕೊಂಡು. ಸೊ ಇದು ಜಿಂಕ್ ಕೋಟೆಡ್ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತಣ್ಣ? ಜನರಲ್ ಆಗಿ ಈಗ ಯಾರೋ ಹೇಳ್ತಾರೆ ಜಿಂಕ್ ಕೋಟೆಡ್ ಅಂತ, ಅದನ್ನ ಐಡೆಂಟಿಫೈ ಮಾಡಕ್ಕೆ ಸರ್ಟಿಫಿಕೇಟ್ ಖಂಡಿತ ಸರ್ ಸರ್ಟಿಫಿಕೇಟ್ ಅಲ್ಲಿ ಬರುತ್ತೆ ಸರ್ ಜಿಂಕ್ ಕೋಟೆಡ್. ಮತ್ತೆ ಸರ್ ನೋಡಿ ಸರ್ ಸರ್ಟಿಫಿಕೇಟ್ ತೋರಿಸ್ತೀನಿ ನೋಡಿ ಸರ್. ಐಡೆಂಟಿಫಿಕೇಟ್ ಮಾಡೋದು ಹೆಂಗೆ ಅಂದ್ರೆ ಸರ್, ಟಾಟಾದಲ್ಲಿ ಈ ತರ ಸರ್ಟಿಫಿಕೇಟ್ ಬರುತ್ತೆ ಸರ್, ಈ ತರ ಸರ್ಟಿಫಿಕೇಟ್ ಬರುತ್ತೆ. ಖಂಡಿತ ಸರ್ ಇದರಿಂದ ಸರ್ಟಿಫಿಕೇಟ್ ಇರೋದ್ರಿಂದ 25 ವರ್ಷ ವಾರಂಟಿ ಇರ್ತದೆ, ಯಾವುದೇ ಕಾರಣಕ್ಕೂ ರಸ್ಟ್ ಹಿಡಿಯಲ್ಲ. ಸೊ ಹಂಗಾಗಿ ಸರ್ ನೋಡಿ ಸರ್, ಇದರಿಂದ ನಮ್ಮ ಸೇಲ್ಸ್ ಮ್ಯಾನೇಜರು ಇಲ್ಲೇ ಬಂದಿದ್ದಾರೆ. ಸೊ ಅವರು ಒಂದೆರಡು ಮಾತಾಡ್ತಾರೆ, ಬೇಕಾದ್ರೆ ಅವ್ರ ಮುಖಾಂತರನು ಕೇಳ್ಕೊಳ್ಳಿ ಸರ್. ಯಾವುದೇ ಕಾರಣಕ್ಕೂ ತುಕ್ಕಿಡಿಯಲ್ಲ ಮತ್ತು ಇದಾಗಲ್ಲ ಸರ್, ರೆಸ್ಟ್ ಹಿಡಿಯಲ್ಲ ಸರ್. ಇದು ಕಟ್ಟೋ GI ವೈರ್ ಆಗಿರ್ಬೋದು, ಮತ್ತು ಬಾರ್ಬರ್ಡ್ ವೈರ್ ಆಗಿರ್ಬೋದು, ಚೈನ್ ಲಿಂಕ್ ಆಗಿರ್ಬೋದು, ಟಾಟಾ ಬಿಟ್ಟು ಯಾವುದನ್ನು ಯೂಸ್ ಮಾಡಲ್ಲ, ಟಾಟಾ ಕಂಪ್ನಿದೇ ಯೂಸ್ ಮಾಡೋದು. ಸೊ ವಿತ್ ಸರ್ಟಿಫಿಕೇಟ್ ಇರಬೇಕು, ಮತ್ತು ಯಾವುದೇ ಕಾರಣಕ್ಕೂ ರೆಸ್ಟ್ ಹಿಡಿಯಲ್ಲ, ತುಕ್ಕಿಡಿಯಲ್ಲ ಸರ್. ಸರ್ ನಮಸ್ತೆ, ನನ್ನ ಹೆಸರು ಶ್ರೀನಿವಾಸ್ ಅಂತ. ನಾನು ಟಾಟಾ ಸ್ಟೀಲಲ್ಲಿ ಸೇಲ್ಸ್ ಮ್ಯಾನೇಜರ್ ವರ್ಕ್ ಮಾಡ್ತಾಯಿದ್ದೀನಿ. ಸಂತೋಷ್ ಅವರು ಸುಮಾರು ನಾನು ಬಂದ 10 ವರ್ಷ ಆಯಿತು, 10 ವರ್ಷದಿಂದನೂ ಮೊದಲಿಂದನೂ ಪರ್ಚೇಸ್ ಮಾಡ್ತಾ ಇದ್ದಾರೆ. ನಾನು ಬಂದಾಗಲಿಂದ ನಮ್ಮಲ್ಲೇ ಕಂಟಿನ್ಯೂ ಮಾಡ್ತಾ ಹೋಗ್ತಿದ್ದಾರೆ 10 ವರ್ಷದಿಂದ. ಡೈರೆಕ್ಟ್ ಫ್ಯಾಕ್ಟ್ರಿ ನಮ್ಮಲ್ಲೇ ತಗೋತಾ ಇರೋದು. ಜೊತೆಗೆ ಏನಪ್ಪ ಅಂದರೆ ನಮ್ಮದಲ್ಲಿ ಸರ್ಟಿಫೈಡ್ ಕೊಡ್ತೀವಿ, 25 ಇಯರ್ಸ್ ವ್ಯಾರಂಟಿ ಇರುತ್ತೆ. ತುಕ್ಕಿ ಹಿಡಿಯೋದು, ಒಂದು ಸ್ವಲ್ಪ ಏನಾದ್ರು ಡಲ್ ಆಗೋದು, ಆ ಥರ ಏನೇ ಆದ್ರೂ ವ್ಯಾರಂಟಿ ಇರುತ್ತೆ ಅದು. ಸೊ ಆ ವಾರಂಟಿ ಬಂದು ಯಾವ ರೀತಿ ಕ್ಲೈಮ್ ಮಾಡ್ಕೋಬೇಕು ಅಂದ್ರೆ ರಿಪ್ಲೇಸ್ಮೆಂಟ್ ಮಾಡ್ಕೊಂಡು? ರಿಪ್ಲೇಸ್ಮೆಂಟ್ ಮಾಡ್ಕೊಡ್ತೀವಿ. 25 ವರ್ಷ ವಾರಂಟಿ ಕೊಡ್ತೀರಾ, ಅದ್ರ ಮಧ್ಯದಲ್ಲಿ ಸ್ಲಿಪ್ ಕಳೆದೋದ್ರೆ ಹೇಗೆ ಅಂತ? ಸ್ಲಿಪ್ ಕಳೆದೋದ್ರೆ ನಮ್ಮ ಹತ್ರ ಡೇಟಾ ಇರುತ್ತೆ, ಒಂದು 10 ಇಯರ್ಸ್ 15 ಇಯರ್ಸ್ ಡೇಟಾ ಇರುತ್ತೆ. ಆ ಡೇಟಾ ಮೇಲೆ ಕಸ್ಟಮರ್ ಡೀಟೇಲ್ಸ್ ತೆಗೆದ್ಬಿಟ್ಟು ನಾವು ಸರ್ವಿಸ್ ಪ್ರೊವೈಡ್ ಮಾಡ್ತೀವಿ ಸರ್. ನಮ್ಮ ಹತ್ರನೇ ಯಾಕೆ ಹಾಕ್ಸ್ಕೋಬೇಕು ಅಂತ ಅಂದರೆ, ನಮ್ಮಲ್ಲಿ 15 ವರ್ಷದಿಂದ ನಾನು ವರ್ಕ್ ಮಾಡಿಸ್ತಾ ಇದ್ದೀನಿ. ಮತ್ತು ಸರ್ ನಮ್ಮಲ್ಲಿರುವಂಥ ಲೇಬರ್ಸ್ಗಳು 15 ವರ್ಷ ಅನುಭವ ಇರುವಂಥ ಲೇಬರ್ಸ್ಗಳು ತುಂಬ ಕೆಲಸ ನೀಟಾಗಿ ಮಾಡ್ತಾರೆ ಸರ್. ಈಗ ನೀವೇ ನೋಡ್ತಾ ಇದ್ದೀರಲ್ಲ ಸರ್, ನೋಡಿ ಸರ್, ಮೆಶ್ಶೇ ಆಗಲಿ ತಂತಿನೇ ಆಗಲಿ ಎಲ್ಲಾದರೂ ಒಂಚೂರು ಅಳ್ಳಾಡ್ತಾ ಇದೆಯಾ ಸರ್. ಮತ್ತೆ ಕಂಬ ನೋಡಿ ಸರ್ ಏನು ಟೈಟ್ ಆಗಿದೆ ನೋಡಿ ಸರ್. ವಾರಂಟಿನೇ ಆಗಲಿ, ಕ್ವಾಂಟಿಟಿನೇ ಆಗಲಿ, ಕ್ವಾಲಿಟಿನೇ ಆಗಲಿ ನಮ್ಮ ಹತ್ರ ತುಂಬ ಚೆನ್ನಾಗಿರ್ತದೆ ಸರ್. ಗ್ರಾಹಕರು ಯಾವುದೇ ಕಾರಣಕ್ಕೂ ರೈತರು ಮೋಸ ಹೋಗ್ದೇನೆ ಇದಕ್ಕೆ ಚೈನ್ ಲಿಂಕ್ ಆಗಲಿ ಬಾರ್ಬೆಡ್ ವೈರ್ ತಗೊಂಡ್ರು ಸರ್ಟಿಫಿಕೇಟ್ ಇರುತ್ತೆ, ಟಾಟಾದಿಂದ ಸರ್ಟಿಫಿಕೇಟ್ ಪ್ರೊವೈಡ್ ಮಾಡ್ತಾರೆ. ಖಂಡಿತ ಅದನ್ನು ತಗೊಂಡು ವರ್ಕ್ ಮಾಡಿಸ್ಕೊಳ್ಳಿ ಸರ್. ನೋಡಿ ಸರ್, ನಮ್ಮ ರಾಜ್ಯದಲ್ಲಿ ಸರ್ ಯಾವ ಜಿಲ್ಲೆಲಾದರೂ ಆಗಲಿ, ಯಾವ ತಾಲೂಕಲ್ಲಾದರೂ ಆಗಲಿ ಕಾಲ್ ಮಾಡೋದು ನೆಕ್ಸ್ಟ್ ಡೇನೇ ಹೋಗಿ ಲ್ಯಾಂಡ್ ಇದು ಮಾಡ್ತೀನಿ, ವಿಸಿಟ್ ಮಾಡ್ತೀನಿ. ವಿಸಿಟ್ ಮಾಡಿದ ನೆಕ್ಸ್ಟ್ ಡೇಗೇ ಹೋಗಿ ಕಲ್ಲಾಕ್ಸ್ಬಿಟ್ಟು ನೆಕ್ಸ್ಟ್ ಡೇಗೇ ವರ್ಕ್ ಸ್ಟಾರ್ಟ್ ಮಾಡಿಸ್ಕೊಡ್ತೀನಿ ಸರ್. 3 ದಿನದಲ್ಲಿ ಅವ್ರ ಕೆಲಸ ಕ್ಲೋಸ್ ಮಾಡಿಸ್ಕೊಡ್ತೀನಿ. 3 ದಿನದಲ್ಲೇ ಕೆಲಸ ಕ್ಲೋಸ್ ಮಾಡಿಸ್ಕೊಡ್ತೀನಿ. ಥ್ರೋಟ್ ಕರ್ನಾಟಕದಲ್ಲೇ ನಮ್ಮ ಕೆಲಸ ನಡೀತಿದೆ. 350 ಜನ ಲೇಬರ್ ಇದ್ದಾರೆ. ಥ್ರೋಟ್ ಸ್ಟೇಟಲ್ಲೇ ನಮ್ಮ ಕೆಲಸ ನಡೀತಿದೆ. ಯಾವುದೇ ತಾಲೂಕಾಗಲಿ, ಯಾವುದೇ ಜಿಲ್ಲೆ ಆಗಲಿ ನಾನು ಕೆಲಸ ಮಾಡಿಕೊಡ್ತೀನಿ. ಸೊ ಈಗ ನಿಮಗೆ ಕಾಲ್ ಮಾಡಿದ್ರೆ ಸಾಕು. ಈಗ ಪ್ರೈಸು ಇವೆಲ್ಲ ಹೇಗೆ? ಪ್ರೈಸ್ ಅಂದರೆ ಸರ್, ನಾನು ಈಗ ಮೈಸೂರಿಗೆ ಒಂಥರ ಪ್ರೈಸ್ ಇರ್ತದೆ, ಹಾಸನಕ್ಕೆ ಒಂದು ಪ್ರೈಸ್ ಇರ್ತದೆ. ಸೊ ನಾನು ಅಲ್ಲಿಗೆ ಹೋಗಿ ಡಿಸ್ಟೆನ್ಸು ಯಾವ ಥರ ಇರ್ತದೆ, ಬಟ್ ನಾವು ಟ್ರಾನ್ಸ್ಪೋರ್ಟ್ ಚಾರ್ಜ್ನ ಯಾವುದೇ ಕಾರಣಕ್ಕೂ ಹಾಕಲ್ಲ. ಅಲ್ಲಿ ಹೋಗಿ ಲ್ಯಾಂಡು ಮತ್ತು ಜಾಗ ಆಗ್ಬೋದು, ಲ್ಯಾಂಡ್ ಇದಾಗ್ಬೋದು ನೋಡಿಬಿಟ್ಟು ಆ ನಂತರ ನಾನು ಕೊಟೇಶನ್ ಕೊಟ್ಟು ಅವ್ರಿಗೆ ಪ್ರೈಸ್ ಹೇಳ್ತೀನಿ ಸರ್. ಸೊ ಈಗ ನಮ್ಗೆ ಏನಾದರೂ ಫೆನ್ಸಿಂಗ್ ಹಾಕ್ಸ್ಕೋಬೇಕಂದ್ರೆ ನಿಮ್ಗೆ ಕಾಲ್ ಮಾಡಿದ್ರೆ ನೀವು ಬಂದು ನಮ್ಮ ಜಮೀನು ಎಲ್ಲ ನೋಡಿ ಎಷ್ಟಾಗತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಕೊಟೇಶನ್ ಕೊಡ್ತೀವಿ. ಖಂಡಿತ ಸರ್. ಬಟ್ ಸರ್ ಕೆಲವರೆಲ್ಲ ಮೊದಲಿಗೆ ಅಡ್ವಾನ್ಸ್ ಕೇಳ್ತಾರೆ, ಅಮೌಂಟ್ ಹಾಕಿ ಅಂತಾರೆ. ಸೊ ಫಸ್ಟ್ ನಾನು ಅಡ್ವಾನ್ಸ್ ಹಾಕಿದ್ರೆ ಬರ್ತೀವಿ ಅಂತ ಹೇಳ್ತಾರೆ. ಬಟ್ ನಮ್ದು ಆ ಥರ ಅಲ್ಲ. ನಾವು ಫಸ್ಟಾಗಿ ಅಡ್ವಾನ್ಸ್ ಅಂತೂ ಕೇಳಲ್ಲ, ಯಾವುದೇ ಕಾರಣಕ್ಕೂ ನಮ್ಮ ಮೆಟೀರಿಯಲ್ಸ್ ಹೋಗ್ದೇ ನಾನು ಅಮೌಂಟ್ ಕೇಳಲ್ಲ. ಬಟ್ ನಾನು ಜಾಗಕ್ಕೆ ಹೋಗಿ ಅವರು ಕೊಟೇಶನ್ ಕೊಟ್ಟು ಆಮೇಲೆ ಮಾತ್ರ 5,000 ರೂಪಾಯಿ ಮಾತ್ರ ಅಡ್ವಾನ್ಸ್ ತೊಗೋತೀನಿ. ನೆಕ್ಸ್ಟ್ ಡೇಗೆ ಕಳಿಸ್ದಾಗ ಕಲ್ಲೊಂದು ಅಮೌಂಟ್ ಕೇಳ್ತೀನಿ. ಮತ್ತು ಲೇಬರ್ ಎಲ್ಲ ವರ್ಕ್ ಮುಗ್ದಾದ್ಮೇಲೆ ನಾನು ವರ್ಕ್ ಅಮೌಂಟ್ ಇಸ್ಕೊತೀನಿ ಸರ್. ಮೊದಲಿಗೆ ಅಂತೂ ನಾನು ಯಾವುದೇ ಕಾರಣಕ್ಕೂ ದುಡ್ಡು ಕೇಳಲ್ಲ ಸರ್. ನಾನು ಹೇಳ್ತಾ ಇದ್ದೀನಲ್ಲ ಸರ್, ರೈತರಿಗೆ ಯಾತಕ್ಕೆ ತುಂಬ ಕಡಿಮೆ ಬೆಲೆಯಲ್ಲಿ ಫೆನ್ಸಿಂಗ್ ಹಾಕ್ಕೊಡ್ತೀನಿ ಅಂತಂದರೆ, ಸೊ ನನ್ನದೇ ಓನ್ ಪೋಲ್ಸ್ ಆಗಿರೋದ್ರಿಂದ ಸರ್. ಮತ್ತು ನಾನು ಟಾಟಾ ಇದನ್ನೇ ಪರ್ಚೇಸ್ ಮಾಡೋದ್ರಿಂದ, ಬಾರ್ಬರ್ಡ್ ವೈರ್ ಆಗಿರ್ಬೋದು, ಚೈನ್ ಲಿಂಕ್ ಮೆಶ್ ಆಗಿರ್ಬೋದು, ಅದರಿಂದ ನಾನು ಟಾಟಾನೇ ಪರ್ಚೇಸ್ ಮಾಡೋದ್ರಿಂದ ಬಟ್ ನನಗೆ ಇನ್ಸೆಂಟಿವ್ ಅಂತ ಸಿಗುತ್ತೆ ಸರ್. ಬಟ್ ನಾನು ಅದೆಲ್ಲ ಡಿಡಕ್ಟ್ ಮಾಡಿ ಖಂಡಿತ ರೈತರಿಗೆ ಸರ್ ಕಡಿಮೆ ದರದಲ್ಲಿ ನಾನು ವರ್ಕ್ ಮಾಡಿಕೊಡ್ತೀನಿ ಸರ್. ಬೇರೆಯವ್ರು ಮಾಡೋದಕ್ಕಿಂತ ಕಡಿಮೆ ದರದಲ್ಲಿ ವರ್ಕ್ ಮಾಡಿಕೊಡ್ತೀನಿ. ಬಟ್ ನಾವು ಬೇರೆಯವ್ರ ಹತ್ರ ಕಲ್ಲು ತರೋ ಆಗಿಲ್ಲ. ನಂದೇ ಓನ್ ಮೈನಿಂಗ್ಸ್ ಆಗಿರೋದ್ರಿಂದ, ನಂದೇ ಓನ್ ಪೋಲ್ಸ್ ಆಗಿರೋದ್ರಿಂದ ರೈತರಿಗೆ ಕಡಿಮೆ ದರದಲ್ಲಿ ವರ್ಕ್ ಮಾಡಿಕೊಡ್ತೀನಿ ಸರ್. ಸೊ ಕಲ್ಲು ನಿಮ್ಮಲ್ಲೇ ಸಿಗೋದ್ರಿಂದ ಕಡಿಮೆ ಬೆಲೆಗೆ ಸ್ವಲ್ಪ ಹಾಕೊಡಕ್ಕೆ 100% ಸರ್. ಅದಕ್ಕೇನು ಹೇಳ್ತಾರೆ ಸರ್, ರೈತರಿಗೆ ಕಡಿಮೆ ಅಂದರೆ ಬೇರೆಯವ್ರು ಮಾಡೋದಕ್ಕಿಂತ ಅತಿ ಕಡಿಮೆ ದರದಲ್ಲಿ ನಾನು ವರ್ಕ್ ಮಾಡ್ಕೊಡ್ತೀನಿ ಸರ್. ಬೇರೆಯವ್ರಿಗಿಂತ ಹೋಲಿಸ್ಕೊಂಡ್ರೆ 100% ಅತಿ ಕಡಿಮೆ ದರದಲ್ಲಿ ವರ್ಕ್ ಮಾಡ್ಕೊಡ್ತೀನಿ ಸರ್.